ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇವಾಗ ಸ್ವಲ್ಪ ಹೊತ್ತರ ಒಂದು ಅಪ್ಡೇಟ್ ಬಂತು, ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಅಂತ. ಸೊ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಇವಾಗ ಒಂದು ಏನಪ್ಪ ಶಾಕಿಂಗ್ ಅಪ್ಡೇಟ್ ಅಂದರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿರುವಂಥ ಸ್ಪರ್ಧಿ ಶಿಶಿರ್ ಅಂತೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಶಿಶಿರ್ ಅವರು ಈ ವಾರ ನಿಜವಾಗ್ಲೂ ಬರ್ತಾರೆ ಅಂತ ಅಂದ್ಕೊಂಡಿಲ್ಲ. ಬಿಕಾಸ್ ಅವರ ಪರ್ಫಾರ್ಮೆನ್ಸ್ ಈ ವಾರ ಬೆಟರ್ ಇತ್ತು, ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿರು, ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು. ಈ ವಾರ ಯಾವುದೇ ಕಾರಣಕ್ಕೆ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಈ ವಾರ ಹೋಗಿರೋದು ಶಾಕ್ ಆಗ್ತದೆ. ಜೊತೆಗೆ ಅವ್ರೊಂದ್ಸಲ ಹೇಳಿದ ನೆನಪು ನನಗೆ ಬಿಗ್ ಬಾಸ್ ಮನೇಲಿ, ಇಲ್ಲಿ ಒಂದ್ಸಲ ಬರ್ತ್ಡೇ ಕೇಕ್ನ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂಥದ್ದು. ಸೊ ಸೆಲೆಬ್ರೇಟ್ ಆಗಿದೆ, ಸೆಲೆಬ್ರೇಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಕಾದ್ ನೋಡೋಣ ಏನೇನಾಗುತ್ತೆ, ಏನೇನು ಟರ್ನ್ ಆ್ಯಂಡ್ ಟ್ವಿಸ್ಟ್ ಆಗುತ್ತೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನಪ್ಪ ಅಂದರೆ, ಗೌಡ್ ಸುರೇಶ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದಾರಂತೆ. ಕಾರಣ ಏನಪ್ಪ ಅಂದರೆ ಫ್ಯಾಮಿಲಿ ಇಶ್ಯೂಯಿಂದ. ಸೊ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಗೌಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತ ಕೂಡ ಬರ್ತಾ ಇದೆ. ಇದು ಎಷ್ಟು ಮಟ್ಟ ಸತ್ಯ ಆಗುತ್ತೆ ಇಂಕದಿಂದ ನಾಳೆ ಕಾದು ನೋಡಬೇಕಾಗುತ್ತೆ, ವೆಯ್ಟ್ ಮಾಡೋಣ. ಬಿಕಾಸ್ ಏನಾಗುತ್ತೆ ಅಂದರೆ, ಅಪ್ಡೇಟ್ ಅಂತ ಬಂದಾಗ ನಾವು ಯಾರು ನಂಬಿ ಅಪ್ಡೇಟ್ ಮಾಡ್ತೀವಿ ಅವರೆಲ್ಲ ಜೀವನ ಅಪ್ಡೇಟ್ ಕೊಡೋರೆ. ಸಮ್ಟೈಮ್ಸ್ ಬೇಕು ಅಂತ ಕೂಡ ಮಿಸ್ಲೀಡ್ ಆಗುತ್ತೆ. ಸೊ ಅದಕ್ಕೆ ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡಿ. ಬಟ್ ಏನಪ್ಪ ಅಂದರೆ, ಟೆಲಿಗ್ರಾಮಲ್ಲಿ ನಿಮಗೆ ಏನೇ ಇದ್ರು ಕೂಡ ನಾನು ಅಪ್ಡೇಟ್ ಮಾಡ್ತಿದ್ದೀನಿ. ನಿಮ್ಗೆ ಅಲ್ಲಿ ಯಾರ್ಯಾರು ಜನ ಇದ್ರು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇವಾಗ ಗೌಡ್ ಸುರೇಶ್ ಅವ್ರದ್ದು ಕೂಡ ಎಲಿಮಿನೇಟ್ ಅಂತ ಬರ್ತಾ ಇದೆ. ಸೊ ಕಾದು ನೋಡೋಣ ಗೈಸ್, ಡಬಲ್ ಎಲಿಮಿನೇಷನ್ ರೀತಿ ಆಗ್ತಿದೆ. ಇನ್ನೂ ಏನಾಗ್ತಿದೆಯೋ ಗೊತ್ತಿಲ್ಲ, ಕಾದು ನೋಡೋಣ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್.